ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ವಿಶ್ವ ಭೂ ದಿನಾಚರಣೆ, ಭೂತಾಯಿಯ ರಕ್ಷಣೆಗಾಗಿ ಬೃಹತ್ ಜಾಥಾ, ಪರಿಸರ ರಕ್ಷಣೆಗೆ ಜಿಲ್ಲಾಧಿಕಾರಿ ಕರೆ. ಹೆಸರಿಗಷ್ಟೇ ಮಹಾನಗರ ಪಾಲಿಕೆ, ಸೌಲಭ್ಯ ಶೂನ್ಯ, ಸುಸಜ್ಜಿತ ಕಟ್ಟಡವಿಲ್ಲದೆ ಜನರ ಪರದಾಟ, ಕೆಆರ್ಎಸ್ ಪಕ್ಷದ ಸೋಮಸುಂದರ ಅಸಮಾಧಾನ. ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ, ರಾಜ್ಯದ ಗೌರವಕ್ಕೆ ಧಕ್ಕೆ ತರುವವರ ವಿರುದ್ಧ ಕಠಿಣ ಕ್ರಮ, ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆ. ಪ್ರಧಾನಿಯನ್ನು ಭಯೋತ್ಪಾದಕ ಎಂದಿದ್ದಕ್ಕೆ ಕಿಡಿ, ಕನ್ನಡಿಗರ ಮಾನ ಕಳೆಯಬೇಡಿ, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ವಿಶ್ವ ಭೂ ದಿನಾಚರಣೆಯ ಅಂಗವಾಗಿ ಭೂಮಿಯ ಸಂರಕ್ಷಣೆ ಮತ್ತು ಪರಿಸರ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ನಗರದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಏಕಲವ್ಯ ಜೀವಜಲ ಫೌಂಡೇಶನ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಪೂರ್ಣಪ್ರಜ್ಞಾ ಸಮೂಹ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಅವರು, ನಮಗಿರುವುದು ಒಂದೇ ಭೂಮಿ, ಅದನ್ನು ರಕ್ಷಿಸುವುದು ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಭೂಮಿ ಉಳಿಸಿ ಎಂದು ಕೇವಲ ಭಾಷಣ ಅಥವಾ ಮಾತಿನಲ್ಲಿ ಹೇಳುವುದರಿಂದ ಪ್ರಯೋಜನವಿಲ್ಲ. ಪ್ರತಿಯೊಬ್ಬರೂ ಅದರ ರಕ್ಷಣೆಗಾಗಿ ಪ್ರಾಯೋಗಿಕವಾಗಿ ಕಾರ್ಯಪ್ರವೃತ್ತರಾಗಬೇಕು. ಪರಿಸರ ಮಾಲಿನ್ಯ ಎನ್ನುವುದು ಇಂದು ಜಾಗತಿಕ ಸವಾಲಾಗಿದೆ. ಇದನ್ನು ತಡೆಗಟ್ಟುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಬದಲಿಗೆ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಲು ಕೈಜೋಡಿಸೋಣ ಎಂದರು. ಆಚರಿಸ್ತಾ ಇದ್ದೇವೆ. ನಮಗೆ ಇರೋದು ಒಂದೇ ಭೂಮಿ, ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲ ಹೇಳ್ತಾ ಇರ್ತೇವೆ, ಬರೀ ಮಾತಾಡೋದು ಅಷ್ಟೇ ಇಲ್ಲ, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಇದನ್ನು ಅರ್ಥಕೊಳ್ಬೇಕು. ನಮಗೆಲ್ಲ ಗೊತ್ತಿದೆ ಪರಿಸರವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಮತ್ತು ಈ ಪೊಲ್ಯೂಷನ್ ಮಾಲಿನ್ಯವನ್ನು ಯಾವ ರೀತಿ ತಡೆಗಟ್ಟಬೇಕು. ಇದೆಲ್ಲ ನಾಗರಿಕರ ಜವಾಬ್ದಾರಿ. ಇದನ್ನೆಲ್ಲ ಬರೀ ಹೇಳಲಿಕ್ಕೆ ಅಲ್ಲ, ಅನುಸರಿಸಲಿಕ್ಕೆ ಇರೋದು. ಆಮೇಲೆ ಎಲ್ಲವನ್ನೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಗರಿಕರ ಪ್ರಜ್ಞೆ, ನಾಗರಿಕರ ಸಹಭಾಗಿತ್ವ ಇದರಲ್ಲಿ ತುಂಬ ಮುಖ್ಯ. ಇವತ್ತು ನಮ್ಮ ಜೊತೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ ಮಕ್ಕಳು, ಅವರ ಟೀಮ್ ಇದಕ್ಕೆ ಒಂದು ತುಂಬ ಅರ್ಥಪೂರ್ಣವಾಗಿ ಒಂದು ಚಾಲನೆಯನ್ನು ನೀಡ್ತಾ ನಮ್ಮ ಜೊತೆಯಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ತಾವು ನಮ್ಮ ಇರೋ ಒಂದೇ ಒಂದು ಭೂಮಿಯನ್ನು ನಾವು ರಕ್ಷಿಸಲಿ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್.ಬಿ. ಮದನಗೌಡ, ಜಿಲ್ಲಾಧ್ಯಕ್ಷ ಜೆ.ಆರ್. ಕೆಂಚೇಗೌಡ, ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕಾಂಚನಮಾಲಾ ಅವರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಸನ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿರುವ ಹಾಸನ ಪಾಲಿಕೆಯಲ್ಲಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಕುರ್ಚಿ, ಟೇಬಲ್ನಂತಹ ಕನಿಷ್ಠ ಸೌಲಭ್ಯಗಳಿಲ್ಲ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸೋಮಸುಂದರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಕೆಆರ್ಎಸ್ ಪಕ್ಷ ಹಮ್ಮಿಕೊಂಡಿರುವ ಲಂಚಮುಕ್ತ ಅಭಿಯಾನದ ಅಂಗವಾಗಿ ಹಾಸನ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಿಚಾರಿಸಿದ ನಂತರ ಮಾತನಾಡಿದ ಅವರು, ಕಚೇರಿಗಳಲ್ಲಿ ಅಧಿಕಾರಿಗಳು ಜನರಿಗೆ ಹೇಗೆ ಸ್ಪಂದಿಸುತ್ತಿದ್ದಾರೆ, ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿವೆಯೇ ಎಂಬುದನ್ನು ನಾವು ಪರಿಶೀಲಿಸುತ್ತಿದ್ದೇವೆ. ಇಲ್ಲಿನ ಸಮಸ್ಯೆಗಳ ಪಟ್ಟಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನು ನಮ್ಮ ಪಕ್ಷ ಮಾಡುತ್ತಿದೆ. ಹಾಸನ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿದೆ. ಆದರೆ ಆಡಳಿತ ನಡೆಸಲು ಇಂದಿಗೂ ಸುಸಜ್ಜಿತ ಕಟ್ಟಡವಿಲ್ಲ. ಸಾರ್ವಜನಿಕರು ಬಂದರೆ ಕುಳಿತುಕೊಳ್ಳಲು ಸರಿಯಾದ ಜಾಗವಿಲ್ಲದೆ ರಸ್ತೆ ಬದಿಯಲ್ಲಿ ಕುಳಿತುಕೊಳ್ಳುವ ಸ್ಥಿತಿ ಇದೆ. ಕಂದಾಯ ಕಟ್ಟಲು ಬರುವ ಜನರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕಿದೆ. ಅಧಿಕಾರಿಗಳ ಮುಂದೆ ಕುಳಿತು ಸಮಸ್ಯೆಗಳನ್ನು ವಿವರಿಸಲು ಕನಿಷ್ಠ ವ್ಯವಸ್ಥೆಯೂ ಇಲ್ಲದಿರುವುದು ಆಡಳಿತ ವ್ಯವಸ್ಥೆಯು ಹದಗೆಟ್ಟ ಸ್ಥಿತಿಯನ್ನು ತೋರಿಸುತ್ತದೆ ಎಂದರು. ನಿಮ್ಮ ಕೆಲಸವಾಗಬೇಕು. ಅಧಿಕಾರಿಗಳು ಲಂಚಕ್ಕಾಗಿ ಒತ್ತಡ ಹೇರಿದರೆ ಅದಕ್ಕೆ ಮಣಿಯಬೇಡಿ. ಯಾರೂ ಲಂಚ ನೀಡುವ ಅವಶ್ಯಕತೆ ಇಲ್ಲ. ನಿಮ್ಮ ನ್ಯಾಯಯುತ ಕೆಲಸಗಳಿಗಾಗಿ ನಮ್ಮ ಪಕ್ಷ ನಿಮ್ಮ ಜೊತೆ ನಿಲ್ಲಲಿದೆ ಎಂದು ಸಾರ್ವಜನಿಕರಿಗೆ ಧೈರ್ಯ ತುಂಬಿದರು. ಜೊತೆಗೆ ಮಹಾನಗರ ಪಾಲಿಕೆಗೆ ಸುಸಜ್ಜಿತ ಕಟ್ಟಡ ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಒತ್ತಾಯಿಸಿದರು. ರೀತಿಯ ಏನು ಕುಡಿಯುವಂಥ ನೀರು, ಕೂತ್ಕೊಳ್ಳೋದಕ್ಕೆ ಕುರ್ಚಿ, ಮತ್ತು ಬಂದಂತಹ ಸಾರ್ವಜನಿಕರನ್ನು ಇವರು ಸೌಜನ್ಯದಿಂದ ನಡೆಸ್ಕೊಳ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳ ಒಂದು ಪಟ್ಟಿಯನ್ನು ನಾವು ತಯಾರು ಮಾಡಿಕೊಂಡು ಈಗ ಅದರಲ್ಲಿ ಇರುವಂಥ ನ್ಯೂನ್ಯತೆಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಅಧಿಕಾರಿಗಳಿಗೆ ನೀಡುವಂಥ ಕೆಲಸವನ್ನು ಮಾಡಿ, ತದನಂತರದಲ್ಲಿ ನಮ್ಮ ಪಕ್ಷದ ಸೈನಿಕರು ಇದ್ರ ಕಡೆಗೆ ಹೆಚ್ಚಾಗಿ ಗಮನ ಹರಿಸಿ ಆ ಕೆಲಸಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದ ಭಾಗವಾಗಿ ಈ ಲಂಚಮುಕ್ತ ಅಭಿಯಾನವನ್ನು ಕೈಗೊಂಡಿತ್ತು. ಇವತ್ತು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಜಿಲ್ಲಾ
ಅಧ್ಯಕ್ಷರಾಗಿರುವಂಥ ಉಮೇಶ್ ಬೆಳಗುಂಬ ಅವರಿದ್ದಾರೆ. ಹಾಗೆ ಹಾಸನದ ಅಭ್ಯರ್ಥಿ ಕೂಡ ಹಾಸನ ನಗರ ಘಟಕದ ಅಧ್ಯಕ್ಷರಾಗಿರುವಂಥ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಹಲವಾರು ನಮ್ಮ ಪಕ್ಷದ ಮುಖಂಡರುಗಳು ಕೆಲವೊಂದು ಪಟ್ಟಿ ಮಾಡಿದ್ದೀವಿ, ಅದು ಪಟ್ಟಿಯನ್ನು ನಿಮಗೆ ನೀಡ್ತೀವಿ. ಇಲ್ಲಿ ನಗರಸಭೆಯಿಂದ ಮಹಾನಗರ ಕೊಡಗಿನ ಹೋಮ್ ಸ್ಟೇಯಲ್ಲಿ ಅಮೆರಿಕ ಮೂಲದ ಮಹಿಳೆಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಘಟನೆಯು ದೇಶ ಮತ್ತು ರಾಜ್ಯದ ಪ್ರತಿಷ್ಠೆಗೆ ಧಕ್ಕೆ ತಂದಿದ್ದು, ಹೋಮ್ ಸ್ಟೇಗಳನ್ನು ಹೇಗೆ ನಡೆಸಬೇಕೆಂಬ ಬಗ್ಗೆ ಈಗಾಗಲೇ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಮಾಲೀಕರು ಅದರಂತೆ ಲೈಸೆನ್ಸ್ ಪಡೆದು ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು. ನಿಯಮ ಮೀರಿ ಇಂತಹ ಘಟನೆ ನಡೆದಾಗ ಕಠಿಣ ಕ್ರಮ ಅನಿವಾರ್ಯ. ಈ ಪ್ರಕರಣದಲ್ಲಿ ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಘಟನೆಯನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆಯೇ ಎಂಬ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಗೊತ್ತಾದ ತಕ್ಷಣ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಇನ್ಮೇಲೆ ಅವ್ರಿಗೆ ಕ್ರಮ ತಗೊಳ್ತಾರೆ. ಆದರೂ ಇದು ಇಂಥದ್ದು ಒಳ್ಳೆಯ ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೆಯ ಸಂದೇಶವನ್ನು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹೊರಗಿನಿಂದ ಬಂದಂಥವ್ರು ಫಾರಿನರ್ಸು ಏನು ಸಂದೇಶ ಹೋಗುತ್ತೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಎಂಥ ಇದು ಸಂದೇಶ ಹೋಗುತ್ತೆ? ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ತಗೋಬೇಕು. ನಾವು ತಗೊಳ್ತಾ ಇದ್ದೀವಿ. ಸಹಕಾರ ಕೊಡಬೇಕಾಗಿದ್ದಂಥ ಮಾಲೀಕರು ಅವ್ರಿಗೆ ಕಂಪ್ಲೇಂಟ್ ಕೊಡದೇ ರೀತಿ ತಡೆದಿರೋದು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇತ್ತೀಚಿನ ವಿವಾದಾತ್ಮಕ ಹೇಳಿಕೆಗಳ ವಿರುದ್ಧ ಬಿಜೆಪಿ ಮುಖಂಡ ಸಿಟಿ ರವಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ನಿಮ್ಮ ಮಾತುಗಳು ಇತ್ತೀಚೆಗೆ ಮಾನಸಿಕ ಸ್ವಸ್ಥತೆ ಕಳೆದುಕೊಂಡವರ ರೀತಿಯಲ್ಲಿವೆ ಎಂದು ಅವರು ಟೀಕಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವದಾದ್ಯಂತ ಭಾರತದ ಗೌರವ ಹೆಚ್ಚಿಸುತ್ತಿರುವ ಕಾಯಕಯೋಗಿ ನರೇಂದ್ರ ಮೋದಿ ಅವರನ್ನು ನೀವು ಭಯೋತ್ಪಾದಕ ಎಂದು ಕರೆಯುತ್ತೀರಿ. ಇದು ನಿಮ್ಮ ಮಾನಸಿಕ ದೌರ್ಬಲ್ಯ ಅಥವಾ ಪಕ್ಷವನ್ನು ಗೆಲ್ಲಿಸಲಾಗದ ಅಸಹಾಯಕ ಸ್ಥಿತಿಯನ್ನು ತೋರಿಸುತ್ತದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನು ವಿಷಜಂತು ಎಂದು ಕರೆದು ಮುಸ್ಲಿಮರನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದೀರಿ. ಇದು ದ್ವೇಷದ ರಾಜಕಾರಣದ ಪರಮಾವಧಿ. ಗುಜರಾತ್ ಜನರನ್ನು ಅನಕ್ಷರಸ್ಥರು ಎಂದು ಹೀಯಾಳಿಸುವ ಮೂಲಕ ಇಡೀ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದೀರಿ. ಕರ್ನಾಟಕದಿಂದ ರಾಷ್ಟ್ರಮಟ್ಟದ ಉನ್ನತ ಸ್ಥಾನಕ್ಕೇರಿದ ಕೆಲವೇ ನಾಯಕರಲ್ಲಿ ನೀವು ಒಬ್ಬರು ಎಂದು ನಾವೆಲ್ಲರೂ ಗೌರವಿಸುತ್ತಿದ್ದೆವು. ನಿಮ್ಮಿಂದ ಕನ್ನಡಿಗರಿಗೆ ಗೌರವ ಸಿಗಬಹುದೆಂದು ನಂಬಿದ್ದೆವು. ಆದರೆ ನಿಮ್ಮ ಇಂದಿನ ಚಟುವಟಿಕೆಗಳು ಮತ್ತು ಹೇಳಿಕೆಗಳು ಕನ್ನಡಿಗರ ಗೌರವವನ್ನು ಹಾಳು ಮಾಡುವಂತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ತಮ್ಮದು 6 ದಶಕಗಳ ಸುದೀರ್ಘ ರಾಜಕೀಯ ಅನುಭವ ಇರುವಂಥ ಜೀವನ. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೇಳಿಕೆ ತಮ್ಮ ರಾಜಕೀಯ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಹೇಳಿಕೆ ಅಲ್ಲ. ನಿಮ್ಮ ಹೇಳಿಕೆ ಮಾನಸಿಕ ಅಸ್ವಸ್ಥರ ಹೇಳಿಕೆಯ ರೀತಿಯಲ್ಲೇ ಹೇಳಿಕೆ ಕೊಡ್ತಾ ಇದ್ದೀರಿ. ನಿಮ್ಮ ಪಕ್ಷ ಮೊಹಬ್ಬತ್ ಕಾ ದುಕಾನ್ನ ಮಾತನಾಡ್ತಿತ್ತು. ಆದರೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಇರೋದು ನಫರತ್ ಕಾ ದುಕಾನ್ನ ಸರಕುಗಳನ್ನೇ ಮಾರ್ಕೆಟ್ ಮಾಡ್ತಾ ಇದ್ದೀರಿ. ಗುಜರಾತ್ನ ಜನರನ್ನು ಅನಕ್ಷರಸ್ಥರು ಅಂತ ಹೇಳಿದ್ರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಭಯೋತ್ಪಾದಕ ಅಂತ ಕರೆದಿದ್ದೀರಿ. ಬಿಜೆಪಿ RSSನ ವಿಷಜಂತು, ಅದನ್ನು ಕೊಲ್ಲಿ ಅಂತ ನೀವು ಮುಸಲ್ಮಾನರನ್ನ ಎತ್ಕಟ್ಟೋ ಕೆಲಸ ಮಾಡ್ತೀರಿ. ಇದೆಲ್ಲ ನೋಡಿದಾಗ ನೀವು ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಹುತೇಕ ಜನ ಭಾವಿಸಿದ್ದಾರೆ. ಯಾವ ದೇಶದ ಜನ ವಿಶ್ವಾಸ ಇಟ್ಟು ಪ್ರೀತಿ ಇಟ್ಟು ತನ್ನ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಆರಿಸಿದಿರೋ ಆ ಪ್ರಧಾನಮಂತ್ರಿಯನ್ನ ನೀವು ಕರೆದಿದ್ದೇನಂತ ಭಯೋತ್ಪಾದಕ ಅಂತ ಹೇಳಿ. ನಗರದ ಪ್ರತಿಷ್ಠಿತ ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ಸ್ ವಿಭಾಗದ ವತಿಯಿಂದ ಬ್ಲಾಕ್ ಚೈನ್ ತಂತ್ರಜ್ಞಾನ ಬಳಸಿ ಸುಧಾರಿತ ವಿಕೇಂದ್ರೀಕೃತ ಅಪ್ಲಿಕೇಶನ್ ಮತ್ತು ಸ್ಮಾರ್ಟ್ ಕಾಂಟ್ರಾಕ್ಟ್ ಕುರಿತ 1 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಸಿಎಸ್ಬಿಎಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಬಿ ಅವರು ಮಾತನಾಡಿ, ಬ್ಲಾಕ್ ಚೈನ್ ಎನ್ನುವುದು ಸಾವಿರಾರು ಜನರೊಂದಿಗೆ ಹಂಚಿಕೊಂಡಿರುವ ಡಿಜಿಟಲ್ ನೋಟ್ಬುಕ್ ಇದ್ದಂತೆ. ಇದರಲ್ಲಿ ದಾಖಲಾದ ಮಾಹಿತಿಯನ್ನು ಯಾರು ಅಳಿಸಲು ಅಥವಾ ಬದಲಿಸಲು ಸಾಧ್ಯವಿಲ್ಲ. ಕ್ರಿಪ್ಟೋಗ್ರಫಿ ಮೂಲಕ ಪ್ರತಿಯೊಂದು ಮಾಹಿತಿಯು ಒಂದಕ್ಕೊಂದು ಬೆಸೆದುಕೊಂಡಿರುತ್ತದೆ ಎಂದು ಬ್ಲಾಕ್ ಚೈನ್ ತಂತ್ರಜ್ಞಾನದ ಕುರಿತು ವಿದ್ಯಾರ್ಥಿಗಳಿಗೆ ಸರಳವಾಗಿ ವಿವರಿಸಿದರು.
ತಜ್ಞರಾದ ಡಾಕ್ಟರ್ ಸುನಿತಾ ಆರ್ ಮತ್ತು ಪಂಕಜ ಆರ್ ಅವರು ವಿಕೇಂದ್ರೀಕೃತ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಹಾಗೂ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನುಷ್ಠಾನದ ಬಗ್ಗೆ ಉಪನ್ಯಾಸ ನೀಡಿದರು. ಈ ವೇಳೆ ಕಾರ್ಯಕ್ರಮದ ಸಂಯೋಜಕರಾದ ಉಷಾ ಎಂಜಿ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೇಮಂತ್ ಟಿಎಸ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ವಿಭಾಗದ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಸ್ವಂತ ಜಮೀನಿಗೆ ಹೋಗುವ ದಾರಿಯನ್ನು ತಡೆದು ಜೀವ ಬೆದರಿಕೆ ಹಾಕುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ವಿರುದ್ಧ ಹೊನ್ನೇಗೌಡ ಅವರು ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರಸೀಕೆರೆ ತಾಲೂಕಿನ ಜಿ ಹೊನೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 110/1ರಲ್ಲಿ ತಾವು 2 ಎಕರೆ ಜಮೀನು ಹೊಂದಿದ್ದು ಹಲವು ವರ್ಷಗಳಿಂದ ಪಹಣಿ ಖಾತೆಯೊಂದಿಗೆ ಸಾಗುವಳಿ ಮಾಡುತ್ತಿದ್ದೇವೆ. ಆದರೆ ಇದೀಗ ಜಮೀನಿಗೆ ಹೋಗುವ ದಾರಿಯಲ್ಲಿ ವಿಚಾರದಲ್ಲಿ ಕಿರುಕುಳ ಎದುರಾಗಿದೆ. ಗಾಂಡಸಿ ಹೋಬಳಿಯ ಎಲ್ ಹೊನೇನಹಳ್ಳಿ ಗ್ರಾಮದ ಶಿವಕುಮಾರ ಹಾಗೂ ಸವಿತಾ ಎಂಬುವರು ಜಮೀನಿನ ರಸ್ತೆ ಮೇಲೆ ಟ್ರಂಚ್ ಹೊಡೆದು ಅಡ್ಡಪಡಿಸುತ್ತಿದ್ದಾರೆ. ಈ ಹಿಂದೆ ಗ್ರಾಮಸ್ಥರು ಸೇರಿ ಪಂಚಾಯಿತಿ ನಡೆಸಿ ದಾರಿ ಮಾಡಿಕೊಟ್ಟಿದ್ದರು. ಇದೀಗ ಅದನ್ನು ಧಿಕ್ಕರಿಸಿ ಮತ್ತೆ ದರ್ಪ ತೋರುತ್ತಿದ್ದಾರೆ. ನಾವು ವೃದ್ಧರಾಗಿದ್ದು ಅವರ ದೌರ್ಜನ್ಯವನ್ನು ಎದುರಿಸಲು ಶಕ್ತಿ ಇಲ್ಲ. ದಾರಿಯ ಬಗ್ಗೆ ಪ್ರಶ್ನಿಸಲು ಹೋದ್ರೆ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ. ಯಾರ ಮಾತನ್ನು ಕೇಳದೆ ಕಾನೂನು ಕೈಗೆತ್ತಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಜಮೀನಿಗೆ ಹೋಗುವ ದಾರಿಯನ್ನು ಸುಗಮಗೊಳಿಸಿ ನಮ್ಮ ರಕ್ಷಣೆ ನೀಡಬೇಕೆಂದು ಅವರು ಮನವಿ ಮಾಡಿದರು. ತಗೋಬೇಕಾದ್ರೆ 2004ರಲ್ಲಿ ಒಂದೇಗೌಡ ತಿಮ್ಮೇಗೌಡ 130 ಒಂದೇಗೌಡ ಸಿಕ್ಕೇಗೌಡ ಜಮೀನು ಮಾರ್ಯಾಕ್ಯವನೇ ಅಂತೇಳಿ ರೆಕಾರ್ಡ್ ಮಾಡ್ಸ್ಯಾರ ಸರ್. ನಾನು ಜಮೀನು ನೋಡ್ಕೊಂಡಿರಲಿಲ್ಲ. ಜಮೀನಾಗಿ ಅರಸೀಕೆರೆಗೆ ತಿದ್ದುಪಡಿ ಮಾಡಿಸಿ 2 ಎಕರೆ ಜಮೀನು ಮಾಡಿಸ್ಕೊಂಡೆ ಸರ್. ನಾನು 2 ಎಕರೆ ಮಾಡಿಸ್ಕೊಂಡ್ಮೇಲೆ ಸೋಮವಾರದ ತಹಸೀಲ್ದಾರ್ ಸೈನಾಕ್ಷನ್ ತಗೊಂಡಾಗಪ್ಪ ಅಂತ ರೆಕಾರ್ಡ್ ಅಂತ ಹೇಳಿದರು ತಾಲೂಕು ಆಫೀಸಲ್ಲಿ. ತಗೊಂಡು ಹೋಗ್ಬೇಕಾದ್ರೆ ಸೋಮವಾರ 12 ಗಂಟೆಗೆ ಹೋಗೋ ಹೊತ್ತಿಗೆ ರೆಕಾರ್ಡ್ ಇರಲಿಲ್ಲ ಸರ್. ಮತ್ತದು ತಿರ್ಗಾ ಹೋಗಿ ರೆಕಾರ್ಡ್ ಮಾಡಿಸೋ ಹೊತ್ತಿಗೆ ಆವಾಗ ಕೈ ಬರವಣಿಗೆ ಇತ್ತು. ನಾವು ಜಮೀನು ಕೊಟ್ಟಾಗ 2005-6ರಲ್ಲಿ ಏನು ಮಾಡಿ ಜಮೀನು ತಗೋಬೇಕಾದ್ರೆ ಇವನು ಒಂದೇಗೌಡ ತಿಮ್ಮಗೌಡ ಆ ಥರ ಮಾಡಿದ ಮೇಲೆ ತಿರ್ಗಾ ರೆಕಾರ್ಡ್ ಮಾಡಿಸಿದ ಮೇಲೆ ಇವನು ಪೈಲ್ ಎತ್ತಾಕ್ಯ ಸರ್. ಅದನ್ನು 10 ಗುಂಟೆ ಜಮೀನು ಅದರಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಅವರ ಪತ್ನಿ ಲತಮ್ಮ ಉಪಸ್ಥಿತರಿದ್ದರು. ಮಕ್ಕಳ ಮನೋವೈಜ್ಞಾನಿಕ ಬೆಳವಣಿಗೆ ಹಾಗೂ ಪೋಷಕರ ಜವಾಬ್ದಾರಿಯನ್ನು ಎತ್ತಿ ತೋರಿಸುವ ಜೈ ಸತ್ಯಂ ಶೀರ್ಷಿಕೆಯ ಮಕ್ಕಳ ಚಿತ್ರವು ಏಪ್ರಿಲ್ 24ರಂದು ರಾಜ್ಯಾದ್ಯಂತ ಬೆಳ್ಳಿಪರದೆಗೆ ಬರಲಿದೆ ಎಂದು ಚಿತ್ರದ ನಿರ್ದೇಶಕ ಹಾಗೂ ಕಥೆಗಾರ ಕೆ ಈಶ್ವರ್ ಬಾಬು ತಿಳಿಸಿದರು. ನಗರದ ಜಿಲ್ಲಾ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದಿನ ಕಾಲಘಟ್ಟದಲ್ಲಿ ಮಕ್ಕಳು ಮೊಬೈಲ್ ಹಾಗೂ ಗ್ಯಾಡ್ಜೆಟ್ಗಳ ಅತಿಯಾದ ಬಳಕೆಯಿಂದ ಜೀವನದ ನೈಜ ಮೌಲ್ಯಗಳಿಂದ ದೂರವಾಗುತ್ತಿದ್ದಾರೆ. ಇದನ್ನು ಮನಗಂಡು ಪೋಷಕರಿಗೆ ಪ್ರೇರಣೆ ಹಾಗೂ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಈ ಚಿತ್ರವನ್ನು ನಿರ್ಮಿಸಲಾಗಿದೆ. ಶ್ರೀಮಂತಿಕೆಯ ಅಮಲಿನಲ್ಲಿ ಗ್ಯಾಡ್ಜೆಟ್ಗಳಿಗೆ ದಾಸನಾಗಿ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದು ಮಾನಸಿಕವಾಗಿ ಕುಗ್ಗುವ ಬಾಲಕನ ಕುರಿತು ಬಡತನದಲ್ಲೂ ಶ್ರಮ ಮತ್ತು ಶಿಸ್ತಿನಿಂದ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಸಮಾಜಕ್ಕೆ ಮಾದರಿಯಾಗುವ ದೃಢನಿಶ್ಚಯದ ಬಾಲಕನ ಬಗ್ಗೆ ಹಾಗೂ ಒಬ್ಬನಿಗೆ ಸೌಕರ್ಯವೇ ಶಾಪವಾಗಬಹುದು, ಮತ್ತೊಬ್ಬನಿಗೆ ಸಂಕಷ್ಟವೇ ಶಕ್ತಿಯಾಗಬಹುದು ಎಂಬ ಸಂದೇಶ ಈ ಚಿತ್ರದ ಜೀವಾಳವಾಗಿದೆ. ಚಿತ್ರದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದ್ದು, ಇದೊಂದು ಕೌಟುಂಬಿಕ ಪ್ರೇರಣಾದಾಯಕ ಚಿತ್ರವಾಗಿದ್ದು, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ತಪ್ಪದೇ ಈ ಚಿತ್ರವನ್ನು ನೋಡಿ ಸಮಾಜಕ್ಕೆ ಉತ್ತಮ ಸಂದೇಶ ತಲುಪಿಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಸರ್, ಈ ತಿಂಗಳು 24ಕ್ಕೆ ಶುಕ್ರವಾರ ದಿನ ಜೈ ಸತ್ಯಂ ಸಿನಿಮಾ ರಿಲೀಸ್ ಆಗಲಿದೆ. ಅದರ ಪರವಾಗಿ ನಾವು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ವಿಷಯ ಏನಂತಂದರೆ, ಈಗಿನ ಮೊಬೈಲ್ ಬಳಕೆ ಇದೆಯಲ್ಲ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ, ಮಕ್ಕಳಿಗಿನ್ನ ಕೂಡ ನಾನು ದೊಡ್ಡವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ದೊಡ್ಡವರೇ ಮೇಯ್ನು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಅದರಿಂದಾಗಿ ಮಕ್ಕಳು ಅದನ್ನು ನೋಡಿ ಫಾಲೋ ಮಾಡ್ತಿದ್ದಾರೆ. ಅದೇ ಮೇಯ್ನ್ ಉದ್ದೇಶ, ನಮ್ಮ ಸಿನಿಮಾ ಉದ್ದೇಶ ಏನಂದರೆ ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ಫಾಲೋ ಆಗ್ತಿದ್ದಾರೆ ಮಕ್ಕಳು. ಹಾಗಾಗಿ ಪೇರೆಂಟ್ಸ್ ಮೊದಲು ಕಂಟ್ರೋಲ್ ಆಗಿ ಇದ್ದು ಮಕ್ಕಳಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು ಅನ್ನೋದು ನಮ್ಮ ಸಿನಿಮಾದ ಉದ್ದೇಶ. ಅದ್ರ ಪರವಾಗಿ ಜೈ ಅಂಡ್ ಸತ್ಯಂ ಅನ್ನೋ ಒಂದು 2 ಕ್ಯಾರೆಕ್ಟ್ರು ಮುಖಾಂತರ ನಮ್ಮ ಮಾಡಿದ್ರೆ ಆ ಮಗುಗೆ ಮೊಬೈಲ್ ಕೊಟ್ಟು ಕೂರಿಸ್ತಾರೆ. ಯಾಕೆ ಕೂರಿಸ್ತಾರೆ ಅಂದರೆ ಊಟ ಮಾಡಲಿ ಅಂತೇಳಿ, ನನ್ನ ತಲೆನೋವು ಕಮ್ಮಿ ಆಗಲಿ ಅಂತಾರೆ. ಆ ಸ್ಥಿತಿಲಿ ಬದುಕ್ತಾ ಇರೋದು ಇವತ್ತೆಲ್ಲ. ಸೊ ನಮ್ಮನೇಲೂ ನಡೀತಾ ಇದೆ. ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನನ್ನ ಮಗನಾದ್ರೂ ನಾನು ಹೇಳ್ಬೋದು, ಬೇರೆಯವ್ರಿಗೆ ಹೇಳಿಕ್ಕಾಗಲ್ಲ. ಅದು ಆ ಪೇರೆಂಟ್ಸೇ ಮಾಡ್ಬೇಕು, ಅದನ್ನು ಅಪ್ಪ ಅಮ್ಮನೇ ಮಾಡ್ಬೇಕು. ಅದನ್ನು ತಿಂದು ಅಲ್ಲಿ ಆ ಟೈಮ್ ನನಗೆ ಟೈಮ್ ಕೊಟ್ಟರೆ ಸಾಕು ಅನ್ನೋ ಗ್ಯಾಪಲ್ಲಿ ಮಾಡ್ತಾ ಇರ್ತದೆ ಆ ಪೇರೆಂಟ್ಸ್. ಅದಕ್ಕೋಸ್ಕರ ಈ ಮೂವಿಲಿ ನಾವು ಟೋಟಲ್ ಆಗಿ ಇದನ್ನು ಕನ್ಸಿಡರ್ ಮಾಡಿದ್ದೀವಿ. ಜೊತೆಗೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಒಂದು ಪಾಠ ಆಗುತ್ತೆ. ಒಬ್ಬ ಬಡ ಸ್ಥಿತಿಯಲ್ಲಿರೋ ಒಬ್ಬ ಮಗು ತಂದೆಗೆ ಏನು ಸಪೋರ್ಟ್ ಮಾಡ್ತಾನೆ. ಇವತ್ತು ಯಾವುದೇ ಬೆಳೆ ಮಾಡಿದ್ರೂ ಅದಕ್ಕೆ ಕೆಮಿಕಲ್ ಮತ್ತು ಔಷಧಿ ಸಿಂಪಡಣೆ ಮಾಡಿದ್ರೆ ಬರದೇ ಇಲ್ಲಲ್ಲ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ಮಾಣ ತಂಡದ ಸದಸ್ಯರು, ತಾಂತ್ರಿಕ ಸಿಬ್ಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಹಕ್ಕುಪತ್ರ ವಿತರಿಸಿ 4 ವರ್ಷ ಕಳೆದರೂ ಖಾತೆ ಮಾಡಿಕೊಡಲು ವಿಳಂಬ ಮಾಡುತ್ತಿರುವ ತಹಶೀಲ್ದಾರ್ ಅವರ ಧೋರಣೆ ಖಂಡಿಸಿ ಅರ್ಕಲಗೂಡು ತಾಲೂಕಿನ ರಾಮನಾಥಪುರ ಗ್ರಾಮದ ನಿವಾಸಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಗ್ರಾಮದ ವಿಜಯ್ ಅವರು ಮಾತನಾಡಿ 2020-21ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆಯಡಿ ರಾಮನಾಥಪುರ ಗ್ರಾಮದ 47 ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಎಲ್ಲಾ ಕಾನೂನು ಪ್ರಕ್ರಿಯೆ ಮುಗಿದ ನಂತರ 2022ರ ಅಕ್ಟೋಬರ್ 10ರಂದು ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಹಕ್ಕುಪತ್ರಗಳನ್ನು ವಿತರಿಸಲಾಗಿತ್ತು. ಆದರೆ ಅಂದಿನಿಂದ ಇಂದಿನವರೆಗೂ ಫಲಾನುಭವಿಗಳಿಗೆ ಖಾತೆ ಮಾಡಿಕೊಡದೆ ತಹಶೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಅಲೆದಾಡಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಯವರು ಹಕ್ಕುಪತ್ರ ನೀಡಿ ಎಂದು ಹೇಳಿದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನಮಗೆ ನ್ಯಾಯ ಬೇಕೆಂದು ಆಗ್ರಹಿಸಿದ್ದಾರೆ. ಕಾರಣ ಏನು ಅಂತಂದರೆ 2022ರಲ್ಲಿ ನಮಗೆ ಎಲ್ರಿಗೂ 47 ಕುಟುಂಬಕ್ಕೆ ಹಕ್ಕುಪತ್ರ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ವಿತರಣೆ ಮಾಡಿರ್ತಾರೆ. ಆದರೆ ಇದುವರೆಗೂ ಕೂಡ ಖಾತೆ ಮಾಡಿಕೊಟ್ಟಿಲ್ಲ. ನಮಗೆ ಹೆಚ್ಚು ಕಡಿಮೆ 4 ವರ್ಷದಿಂದ ಕಚೇರಿಯಿಂದ ಕಚೇರಿಗೆ ಅಲ್ದು ಸುಸ್ತಾಗ್ಬಿಟ್ಟಿದೆ. ಒಂದು ಸರಿ PDO ಹತ್ರ ಹೋದರೆ ತಹಶೀಲ್ದಾರ್ ಹತ್ರ ಹೋಗಿ ಇರ್ತಾರೆ, ತಹಶೀಲ್ದಾರ್ ಹತ್ರ ಹೋದರೆ ಇ ಹತ್ರ ಹೋಗಿ ಅಂತಾರೆ. ನಮ್ಗಳಿಗೆ ದಿನನಿತ್ಯ ಕೂಲಿ ಮಾಡ್ಕೊಂಡು ತಿಂತಾ ಇರೋ ಜನಗಳು. ನಮ್ಗೆ ಎಲ್ಲೂ ಹೋಗಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ನಮ್ಗೆ ಎಲ್ಲೂ ಗೊತ್ತಾಗದೆ ಮತ್ತು ಇಲ್ಲಿಗೆ DC ಆಫೀಸ್ ಅವರು ಬಂದು ಇದು ಮಾಡಿದ್ವಿ. ಮೊನ್ನೆ KBM ಹಳ್ಳಿ ಅವ್ರು ಇಲ್ಲಿ ಕೂತಿದ್ರು, ಅವ್ರ ಜೊತೆ ನಾವುಗಳು ಕೂಡ ಕೂತಿದ್ವಿ. ನಾವುಗಳು ಕೂತಾಗ DC ಮೇಡಮ್ ಹೇಳಿದರು ಹಕ್ಕುಪತ್ರ ಇರೋರಿಗೆಲ್ಲ ಮಾಡಿಕೊಡಿ ಅಂತ ಹೇಳಿದರು. ಆದರೆ ತಹಶೀಲ್ದಾರ್ ಅವರು ಯಾವುದಕ್ಕೂ ಗಮನ ತಗೊಳ್ತಾ ಇಲ್ಲ. ಮೊನ್ನೆ ತಹಶೀಲ್ದಾರ್ ಅವರು DC ಆಫೀಸಲ್ಲಿದ್ದರು, ಬಂದು ಕೇಳಿದ್ರೆ ಹೊರ ಕಳಿಸ್ರಿ ಇವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಅಧಿಕಾರಿಗಳು ನಮ್ಮಂಥವ್ರ ಮೇಲೆ ದೌರ್ಜನ್ಯ ಮಾಡೋದು ನಾವು ಯಾರನ್ನ ಕೇಳಬೇಕು, ಯಾರ ಹತ್ರ ನಮ್ಮ ಅಳಲನ್ನು ತೋರಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ನಿನ್ನೆಯಿಂದ ನಾವೆಲ್ಲ ದಿನನಿತ್ಯ ಕೂಲಿಗೆ ಹೋಗುವಂಥ ಜನಗಳು ಎಲ್ಲ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ಹರಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕೆಂಚಾಂಬ ದೇವಿಯ ಜಾತ್ರಾ ಮಹೋತ್ಸವವು ಏಪ್ರಿಲ್ 26ರವರೆಗೆ ಅತ್ಯಂತ ವೈಭವಯುತವಾಗಿ ಜರುಗಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಗೋಪಾಲ ಹರಿಹಳ್ಳಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಜಾತ್ರೆಯು ತನ್ನದೇ ಆದ ವಿಶಿಷ್ಟ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದ್ದು, ಜಾತ್ರೆಗೆ 1 ವಾರ ಮೊದಲು 48 ಹಳ್ಳಿಗಳಲ್ಲಿ ಸುಗ್ಗಿ ಸಾರು ಹಾಕಲಾಗುತ್ತದೆ. ಸಾರು ಹಾಕಿದ ನಂತರ ಈ ವ್ಯಾಪ್ತಿಯಲ್ಲಿ ಹಸಿ ಕೊನೆ ಕಡಿಯುವಂತಿಲ್ಲ, ಒಗ್ಗರಣೆ ಹಾಕುವಂತಿಲ್ಲ, ರೊಟ್ಟಿ ಮಾಡುವುದು ಹಾಗೂ ಮಾಂಸಾಹಾರ ಸೇವನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತದೆ. ಋತುಚಕ್ರಕ್ಕೊಳಗಾದ ಮಹಿಳೆಯರು ಹಾಗೂ ಸೂತಕವಿರುವವರು ಊರಿನೊಳಗೆ ಪ್ರವೇಶಿಸದೆ ಹೊರಗೆ ಉಳಿಯುವ ಪದ್ಧತಿಯನ್ನು ಇಂದಿಗೂ ಭಕ್ತರು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆ. ಮೆರವಣಿಗೆಯ ಮೂಲಕ ದೇವಸ್ಥಾನ ತಲುಪುವ ದೇವಿಗೆ ಮಧ್ಯಾಹ್ನ 1 ಗಂಟೆಗೆ ವಿಶೇಷ ಬಲಿ ಪ್ರದಾನ ಮತ್ತು ಮಹಾಮಂಗಳಾರತಿ ನೆರವೇರಲಿದೆ. ತದನಂತರ ಭಕ್ತರಿಗೆ ದೇವಿಯ ಪಾದಮುಟ್ಟಿ ನಮಸ್ಕರಿಸಲು ರಾತ್ರಿ 10 ಗಂಟೆಯವರೆಗೂ ಅವಕಾಶವಿರುತ್ತದೆ ಎಂದು ತಿಳಿಸಿದರು. ಮಹೋತ್ಸವವು ಇದೇ ಭಾನುವಾರ 26/4 ಭಾನುವಾರ ನೆರವೇರಲಿದೆ. ಹಾಗೂ ಎಲ್ಲ ನಮ್ಮ ಸಮಸ್ತ ಭಕ್ತಾದಿಗಳಿಗೂ ನಿಮ್ಮ ಒಂದು ಮುಖೇನ ನಂದು ಮನವಿ, ಶನಿವಾರ 25 ಶನಿವಾರ ರಾತ್ರಿ ಹರಿಹಳ್ಳಿ ಮೂಲಸ್ಥಾನದಲ್ಲಿ ಸಪ್ತಮಾತೃಕೆರೆ ಅಲಂಕಾರ ಹಾಗೂ ಮಹಾಮಂಗಳಾರತಿ ರಾತ್ರಿ 8ರಿಂದ 10:30 ತನಕ ಇರುತ್ತದೆ. ಮಾರನೇ ದಿವಸ ಭಾನುವಾರ 26 ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ 10:30ವರೆಗೆ ದೇವಿಯ ಸಮಿತಿಯ ಸದಸ್ಯ ಸಿದ್ದಬಸವೇಗೌಡ ಮಾತನಾಡಿ, ಜಾತ್ರೆಗೆ ಜಿಲ್ಲಾಧಿಕಾರಿಗಳು, ಸಂಸದರು ಹಾಗೂ ಶಾಸಕರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗಾಗಿ ವಿಶೇಷ ಬಸ್ ವ್ಯವಸ್ಥೆ, ಪಾರ್ಕಿಂಗ್, ವೈದ್ಯಕೀಯ ನೆರವು ಹಾಗೂ ನಿರಂತರ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಹೋಗಿ ಸ್ನಾನ ಮಾಡಿ ಬಂದು ಅಲ್ಲಿ ಬಟ್ಟೆ ಬದಲಾಯಿಸೋಸ್ಕರವಾಗಿ, ಹರಕೆ ತೀರಿಸಿಕೊಳ್ಳೋಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡಲಾಗಿದೆ. ನಾವು ಬಟ್ಟೆ ಬದಲಾಯಿಸುವಂತಹ ಹೊಸ ಕೊಠಡಿಗಳನ್ನ ಮಾಡಿ ಅದರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ದಾಸೋಹಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳು ಕೂಡ ದಾಸೋಹದಲ್ಲಿ ಭಾಗವಹಿಸಿ ಅದನ್ನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾವು ಸಮಿತಿಯ ಕಡೆಯಿಂದ ಕೇಳ್ಕೊಳ್ತೀವಿ. ಆ ವ್ಯವಸ್ಥೆಯನ್ನು ನಾವು ಕೂಡ ಮಾಡಿದ್ದೇವೆ. ಮತ್ತು ಬರುವಂತಹ ಭಕ್ತಾದಿಗಳಿಗೆ ವೈದ್ಯಕೀಯ ವ್ಯವಸ್ಥೆ ಇದೆ. ಅಲ್ಲಿ ಈ ವೇಳೆ ದಾಸೋಹ ಸಮಿತಿಯ ಅಧ್ಯಕ್ಷ HD ರಘು, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ನಾರಾಯಣ ಶರ್ಮಾ, CR ಕುಮಾರಸ್ವಾಮಿ ಹಾಗೂ ಸಂದೀಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಸುಳಕ್ಕಿ ಗ್ರಾಮದಲ್ಲಿ ಮರಳು ದಂಧೆಕೋರರು ಗೂಂಡಾ ವರ್ತನೆ ತೋರಿದ್ದು, ಶಾಲಾ ಮಕ್ಕಳ ಸುರಕ್ಷತೆಗಾಗಿ ನಿರ್ಮಿಸಲಾಗಿದ್ದ ವೇಗ ನಿಯಂತ್ರಕಗಳನ್ನು ಕಾನೂನುಬಾಹಿರವಾಗಿ ಕಿತ್ತು ಹಾಕಿದ್ದಾರೆ. ಗ್ರಾಮದಲ್ಲಿ ಕಳೆದ ಫೆಬ್ರವರಿ 10ರಂದು ನೂತನವಾಗಿ ಸಿಮೆಂಟ್ ರಸ್ತೆ ನಿರ್ಮಿಸಲಾಗಿತ್ತು. ಈ ರಸ್ತೆಯಲ್ಲಿ ಮರಳು ತುಂಬಿದ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳು ಅತಿ ವೇಗವಾಗಿ ಸಂಚರಿಸುತ್ತಿದ್ದವು. ಇದರಿಂದ ರಸ್ತೆ ಬದಿಯ ಶಾಲಾ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಅಪಾಯವಾಗುವ ಸಾಧ್ಯತೆ ಇದ್ದುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಸ್ತೆಯ 2 ಕಡೆಗಳಲ್ಲಿ ಹಂಪ್ಗಳನ್ನು ಹಾಕಲಾಗಿತ್ತು. ಆದರೆ ಈ ಹಂಪ್ಗಳಿಂದ ಮರಳು ಲಾರಿಗಳ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಗ್ರಾಮ ಹಾಗೂ ಪಕ್ಕದ ಗ್ರಾಮದ ಕೆಲವು ವ್ಯಕ್ತಿಗಳು ಗುದ್ದಲಿ ಮತ್ತು ಪಿಕಾಸಿಗಳಿಂದ ಹಂಪ್ಗಳನ್ನು ಒಡೆದು ಹಾಕಿದ್ದಾರೆ.
ಈ ಸಂದರ್ಭದಲ್ಲಿ ಸಿಮೆಂಟ್ ರಸ್ತೆಗೂ ಹಾನಿ ಮಾಡಲಾಗಿದೆ. ಈ ಹಿಂದೆ ಮರಳು ದಂಧೆಕೋರರು ಹಂಪ್ ತೆರವುಗೊಳಿಸುವಂತೆ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರು. ಆಗ ಪಂಚಾಯಿತಿಯು ತೆರವಿಗೆ ಸೂಚನೆ ನೀಡಿದ್ದರೂ ಗ್ರಾಮಸ್ಥರ ತೀವ್ರ ವಿರೋಧದಿಂದಾಗಿ ಆ ನಿರ್ಧಾರವನ್ನು ಕೈಬಿಡಲಾಗಿತ್ತು. ಇದೀಗ ಮರಳು ದಂಧೆಕೋರರು ಯಾವುದೇ ಅನುಮತಿ ಪಡೆಯದೆ ಏಕಾಏಕಿ ಹಂಪ್ಗಳನ್ನು ಧ್ವಂಸಗೊಳಿಸಿ ದರ್ಪ ಮೆರೆದಿದ್ದಾರೆ. ಮಕ್ಕಳ ಸುರಕ್ಷತೆಯನ್ನು ನಿರ್ಲಕ್ಷಿಸಿ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಅರಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಗುಡಿಸಲುಗಳನ್ನು ನಿರ್ಮಿಸಿರುವ ಕುರಿತು ಪಾರದರ್ಶಕ ತನಿಖೆ ನಡೆಸಿ ಕ್ರಮ ಕೈಗೊಳ್ಳದಿದ್ದರೆ ಸೋಮವಾರದಿಂದ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ಎಚ್ಚರಿಕೆ ನೀಡಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಡಚಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರ ಅರಣ್ಯ ಜಾಗದಲ್ಲಿ ತಮಿಳುನಾಡು ಮೂಲದ ಕೆಲವರು ಅಕ್ರಮವಾಗಿ ನೆಲೆಸಿದ್ದಾರೆ. ಇವರಿಗೆ ಜಲ್ ಜೀವನ್ ಮಿಷನ್ ಅಡಿ ನೀರು ಹಾಗೂ ಚೆಸ್ಕಾ ಮೂಲಕ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಇದರ ಹಿಂದೆ ಸ್ಥಳೀಯ ಪ್ರಭಾವಿಗಳು ಹಾಗೂ ಅರಣ್ಯ ಇಲಾಖೆಯ ಗುತ್ತಿಗೆ ಸಿಬ್ಬಂದಿಗಳ ಕೈವಾಡವಿರುವ ಶಂಕೆ ಇದೆ ಎಂದು ಆರೋಪಿಸಿದರು. ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ರಘುಪಾಳ್ಯ ಮಾತನಾಡಿ, ಒಂದು ಕಡೆ ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ ಮೂಲ ನಿವಾಸಿ ರೈತರಿಗೆ ತೆರವು ನೋಟಿಸ್ ನೀಡುತ್ತಿರುವ ಅರಣ್ಯ ಇಲಾಖೆ, ಮತ್ತೊಂದೆಡೆ ಹೊರ ರಾಜ್ಯದವರಿಗೆ ಅರಣ್ಯದೊಳಗೆ ಅಕ್ರಮ ವಾಸಕ್ಕೆ ಅವಕಾಶ ನೀಡುತ್ತಿರುವುದು ದ್ವಂದ್ವ ನೀತಿಯಾಗಿದೆ ಎಂದು ಟೀಕಿಸಿದರು. ಗ್ರಾಮದಲ್ಲಿ ಅರಣ್ಯ ಭೂಮಿಯಲ್ಲಿ ಅಕ್ರಮ ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಕರೆಂಟಿನ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ಅರಣ್ಯ ಇಲಾಖೆ, PDO, ದೇವಲಕೆರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವರಿಗೆ ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಗುಡಿಸಲುಗಳ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ನಮ್ಮ ಸಾರ್ವಜನಿಕರು, ನಮ್ಮ ರಕ್ಷಣಾ ವೇದಿಕೆಯ ಗಮನಕ್ಕೆ ತಂದಿದ್ದು, ಇವರ ವಿರುದ್ಧ ಪಾರದರ್ಶಕ ಕ್ರಮ ತೆಗೆದುಕೊಳ್ಳಬೇಕಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಅರಣ್ಯ ಇಲಾಖೆಯವರು ನೇರ ಹೊಣೆ ಇದಕ್ಕೆ, ಯಾರೋ ರೇಂಜರು, ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ನವರು ಇದಕ್ಕೆ ನೇರ ಹೊಣೆ ಆಗಿರ್ತಾರೆ. ಎರಡನೇದಾಗಿ PDO ಅವರು ಕರೆಂಟಿನ ಗ್ರಾಮಕ್ಕೆ ಕೂಡ ನಾವು ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ ಅದೊಂದು ಲೇಔಟ್ ಥರ ಮಾಡಿದ್ದಾರೆ. ಆದರೆ ನಮ್ಮ ಹಾನ್ಬಾಳ್ ಹೋಬಳಿನಲ್ಲಿ 100 ಜನರಿಗೆ 1 ಗುಂಟೆ ಜಾಗ ಇಲ್ಲದಂಗೆ ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಈ ಫಾರೆಸ್ಟ್ ಅಧಿಕಾರಿಗಳು ACF ಆಗಿರ್ಬೋದು, ಮತ್ತಿನ್ನು ಯಾರೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ನಮ್ಮ ಹಾನ್ಬಾಳ್ ಹೋಬಳಿನಲ್ಲಿ ಏನು 100 ಜನರಿಗೆ 1 ಗುಂಟೆ ಜಾಗ ಇಲ್ಲದಂಗೆ ಮನೆ ಕಟ್ಟಕ್ಕೆ ಜಾಗ ಇಲ್ಲ, ಅವ್ರಿಗೂ ಕೂಡ ಇದೇ ರೀತಿ ಒಂದು 2 ಗುಂಟೆ ಆಗ್ಬೋದು, 10 ಗುಂಟೆ ಆಗ್ಬೋದು, ಅವರೇ ಬಂದು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ರೈತ ಘಟಕದ ಅಧ್ಯಕ್ಷ ಬೊಮ್ಮನಕೆರೆ ವಸಂತ್, ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಸುನಿಲ್, ಕಾರ್ಯದರ್ಶಿ ನವೀನ್ ಹಾಗೂ ರಾಹುಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ರಾಜಕಾರಣದ ಪ್ರಚಲಿತ ವಿದ್ಯಮಾನಗಳ ಕುರಿತು ಪ್ರತಿಕ್ರಿಯಿಸಿರುವ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ನ ಅಹಿಂದ ರಾಜಕಾರಣ ಸಂಪೂರ್ಣ ಛಿದ್ರವಾಗುತ್ತಿದೆ ಎಂದು ಟೀಕಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವಾಗಲೂ ಅಹಿಂದ ರಾಜಕಾರಣದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಈಗ ಅಹಿಂದದಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತರು ಉರುಳಿ ಹೋಗಿದ್ದಾರೆ. ಜಬ್ಬಾರ್, ನಜೀರ್ ಅಹಮದ್ ಅವರಂತಹ ಅಲ್ಪಸಂಖ್ಯಾತ ನಾಯಕರ ತಲೆದಂಡವಾಗಿವೆ. ನಾಗೇಂದ್ರ ಅವರಂತಹ ದಲಿತ ನಾಯಕರನ್ನು ಸಂಪುಟದಿಂದ ಕೈಬಿಡಲಾಗಿದೆ. ಈಗ ಕೇವಲ ಹಿಂದುಳಿದ ಮಾತ್ರ ಉಳಿದಿದೆ. ಅದು ಯಾವಾಗ ಹೋಗುತ್ತದೋ ಗೊತ್ತಿಲ್ಲ ಎಂದರಲ್ಲದೆ, ಶಾಸಕ ಹ್ಯಾರಿಸ್ ಪುತ್ರರ ನಿವಾಸದ ಮೇಲೆ ಇಡಿ ದಾಳಿ ನಡೆದಿರುವ ಬಗ್ಗೆ ಪ್ರತಿಕ್ರಿಯಿಸಿ, ಇಡಿ ಒಂದು ಸ್ವಾಯತ್ತ ಸಂಸ್ಥೆ, ಅದು ರಾಜಕೀಯ ಪಕ್ಷಗಳ ಮಾತಿನಂತೆ ನಡೆಯಲ್ಲ, ತನ್ನದೇ ಆದ ಮಾನದಂಡಗಳ ಮೇಲೆ ದಾಳಿ ಮಾಡುತ್ತದೆ. ಇದಕ್ಕೆ ರಾಜಕೀಯ ಬಣ್ಣ ಕಟ್ಟಿ ದಿಕ್ಕು ತಪ್ಪಿಸುವ ಅವಶ್ಯಕತೆ ಇಲ್ಲ ಎಂದರು. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಹಲವಾರು ಜನದ ಮೇಲೆ SIT ರಚನೆ ಮಾಡಿದ್ರಲ್ಲ, ಆಗ ಹಂಗಾದರೆ ರಾಜ್ಯ ಸರ್ಕಾರದ ಪಾತ್ರ ಏನಿತ್ತಪ್ಪ ಅಂತಕ್ಕಂಥ ಪ್ರಶ್ನೆ ನಾವೇನಾದರೂ ಹೆಚ್ಚಾಗಿ ಮಾಡಲಿಲ್ವಲ್ಲ. SIT ಏನೊಂದು ಯಾರ ಮೇಲಾದರೂ SIT ರಚನೆ ಆದಾಗ ತನಿಖೆಯಾಗಿ ಅದರ ಸತ್ಯಾಸತ್ಯತೆ ಏನಿದೆ ಪಾರದರ್ಶಕವಾಗಿ, ಪಕ್ಷಪಾತವಾಗಿ ಅವೆಲ್ಲವೂ ಕೂಡ ಹೊರಗೆ ಬರಲಿ ಅಂತಕ್ಕಂಥದ್ದೇ ನಾವೆಲ್ಲರೂ ಆಶಿಸ್ತೀವಿ. ಹಾಗಾಗಿ ಇಡಿನೂ ಕೂಡ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಕರಣಗಳು ಮುಂದೆ ಬಂದಿದೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸುಮ್ಮನೆ ಇದನ್ನು ರಾಜಕೀಯವಾಗಿ ಮತ್ತೊಂದು ಬಣ್ಣ ಕಟ್ತಕ್ಕಂಥದ್ದಾಗಲಿ ದಿಕ್ತಪ್ಪಿಸ್ತಕ್ಕಂಥದ್ದಾಗಲಿ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಗಳನ್ನ ಟೆರರಿಸ್ಟ್ ಅಂತ ಹೇಳಿರುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗ ರಾಜಕಾರಣದಲ್ಲಿ ಹಿರಿಯರು ಸಂಯಮದಿಂದ, ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂಥ ಸಂದರ್ಭದಲ್ಲಿ ನಮ್ಮಂಥ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದರೆ ಇವತ್ತು ಈ ರೀತಿಯಾದಂಥ ಒಂದು ವೈಯಕ್ತಿಕ ನಿಂದನೆಗಳು, ಹೇಳಿಕೆಗಳು ಕೊಡುವ ಮೂಲಕ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಿಸ್ತರಿದ್ದಾರೆ, ಹಿರಿಯಕರಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ದಿಡಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಉಳ್ಳಾವಳ್ಳಿ ಗ್ರಾಮದ HK ಯೋಗೇಶ್ 3ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಇತ್ತೀಚೆಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅದರಂತೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಎಚ್.ಕೆ. ಯೋಗೇಶ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಅವರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ನೂತನ ಅಧ್ಯಕ್ಷ ಎಚ್.ಕೆ. ಯೋಗೇಶ್ ಮಾತನಾಡಿ, ಶಾಸಕ ಸಿಎನ್ ಬಾಲಕೃಷ್ಣ ಅವರ ಮಾರ್ಗದರ್ಶನ ಹಾಗೂ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ಹೇಳಿದರು. ಸಂಘವು 3200 ಷೇರುದಾರರ ಸದಸ್ಯರನ್ನು ಹೊಂದಿದ್ದು 16 ಕೋಟಿ ರು ಸಾಲ ಸೌಲಭ್ಯ ನೀಡಲಾಗಿದೆ. ಇನ್ನು 3 ಕೋಟಿ ರು ಅಗತ್ಯವಿದ್ದು ಕಲ್ಪಿಸುವಂತೆ ಶಾಸಕರಿಗೆ ಮನವಿ ಮಾಡಲಾಗಿದೆ. ಶೀಘ್ರದಲ್ಲಿಯೇ ಹೆಚ್ಚಿನ ಅನುದಾನ ತಂದು ಷೇರುದಾರ ಸದಸ್ಯರಿಗೆ ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಸಹಕಾರ ಸಂಘದ ನಿರ್ದೇಶಕರ ಸತತವಾಗಿ 3ನೇ ಬಾರಿ ಆಗಿದ್ದೀವಿ. 3ನೇ ಬಾರಿನೂ ಸಹಿತ ಅಧ್ಯಕ್ಷರಾಗಿದ್ದೀವಿ. ಇಲ್ಲಿ ಸದಸ್ಯರುಗಳ ಸಂಖ್ಯೆ 3200 ಇದೆ. ಈ ದಿಡ್ಗ ಪಂಚಾಯತಿಗೆ ಬರ್ತಕ್ಕಂಥದ್ದು ಇಡೀ ಚನ್ನರಾಯಪಟ್ಟಣ ತಾಲೂಕಲ್ಲಿ ಅತಿ ಹೆಚ್ಚಿಕವಾಗಿ ಷೇರು ಆಗಿರ್ತಕ್ಕಂಥದ್ದು 3200 ಇದೆ. ಸಾಲ ಕೊಟ್ಟಿರೋದು 15 ಕೋಟಿ. ಅದರ 15 ಕೋಟಿಲಿ KCC ಲೋನು 13,64,648 ರೂಪಾಯಿ. SH ಇದು 2,44,00,000 ಸಾಲ ಕೊಟ್ಟಿದ್ದಾರೆ. ಏನಾಯ್ತಾರೆ ಕಬ್ಲಿನೂ ಸಹಿತ ಇನ್ಕ್ಲೂಡ್ ಮಾಡಿರೋದ್ರಿಂದ ಇಲ್ಲಿ ಇನ್ನೂ ಹಣದ, ಯಾಕೆಂದರೆ ಇಡೀ ತಾಲೂಕಿನ ಹೈಯೆಸ್ಟ್ RTC ಹೋಲ್ಡರ್ ಇರೋದ್ರಿಂದ ಇಲ್ಲಿಗೆ ಹೆಚ್ಚಿನವಾಗಿ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಂಥ ಬಾಲಣ್ಣವರು ಇನ್ನೂ ಇಲ್ಲಿ ಒತ್ತು ಕೊಟ್ಟು ಇನ್ನೂ ಒಂದು 2-3 ಕೋಟಿನ ಹೆಚ್ಚುವರಿಯಾಗಿ ಇಲ್ಲಿ ಕೊಟ್ಟು ಇನ್ನೂ ಸಹಿತ ಇಲ್ಲಿ ಗ್ರಾಮೀಣದಲ್ಲಿ ಜನಗಳಿಗೆ ಏನಾಗಿದೆ ಅಂತಂದರೆ 3 ಎಕರೆ ಜನ ಇರ್ತಕ್ಕಂಥ RTC ಹೋಲ್ಡರ್ಗೆ 30,000. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪುಟ್ಟರಾಜು, ಎಂಆರ್ ವಾಸು, APMC ಮಾಜಿ ಅಧ್ಯಕ್ಷ ಉಗೇನಹಳ್ಳಿ ರಘುರಾಮ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಅಳಿಲಘಟ್ಟ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಹಸ್ರಾರು ಭಕ್ತರ ನಡುವೆ ಅದ್ದೂರಿಯಾಗಿ ಜರುಗಿತು. ಬ್ರಹ್ಮರಥೋತ್ಸವದ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಬೆಳಗ್ಗೆ ಸುಪ್ರಭಾತ ಸೇವೆ, ಅಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮಧ್ಯಾಹ್ನ ಸಾಗಸಂದ್ರ ಶ್ರೀ ಕೆಂಪಮ್ಮ ದೇವಿಯ ಆಗಮನದೊಂದಿಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಹಾಗೂ ಶ್ರೀ ಕೆಂಪಮ್ಮ ದೇವಿಯ ಉತ್ಸವದೊಂದಿಗೆ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿತು. ವಾಡಿಕೆಯಂತೆ ಮಧ್ಯಾಹ್ನ ಆರಂಭವಾದ ಬ್ರಹ್ಮರಥೋತ್ಸವಕ್ಕೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಸುಡುಬಿಸಿಲನ್ನು ಲೆಕ್ಕಿಸದೆ ಜೈ ಘೋಷಣೆ ಕೂಗುತ್ತಾ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪುಟ್ಟರಾಜು, ನಾಗೇಶ್, ಶ್ರೀನಿವಾಸ್ ಸೇರಿದಂತೆ ದೇವಾಲಯ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ವಿಶ್ವ ಭೂ ದಿನಾಚರಣೆ, ಭೂತಾಯಿಯ ರಕ್ಷಣೆಗಾಗಿ ಬೃಹತ್ ಜಾಥಾ, ಪರಿಸರ ರಕ್ಷಣೆಗೆ ಜಿಲ್ಲಾಧಿಕಾರಿ ಕರೆ. ಹೆಸರಿಗಷ್ಟೇ ಮಹಾನಗರ ಪಾಲಿಕೆ, ಸೌಲಭ್ಯ ಶೂನ್ಯ, ಸುಸಜ್ಜಿತ ಕಟ್ಟಡವಿಲ್ಲದೆ ಜನರ ಪರದಾಟ, ಕೆಆರ್ಎಸ್ ಪಕ್ಷದ ಸೋಮಸುಂದರ ಅಸಮಾಧಾನ. ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ, ರಾಜ್ಯದ ಗೌರವಕ್ಕೆ ಧಕ್ಕೆ ತರುವವರ ವಿರುದ್ಧ ಕಠಿಣ ಕ್ರಮ, ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆ. ಪ್ರಧಾನಿಯನ್ನು ಭಯೋತ್ಪಾದಕ ಎಂದಿದ್ದಕ್ಕೆ ಕಿಡಿ, ಕನ್ನಡಿಗರ ಮಾನ ಕಳೆಯಬೇಡಿ, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.